ಹಲೋ ಸ್ನೇಹಿತರೆ, ನಮಸ್ಕಾರ. ಇಂದಿನ ಮೊದಲ ಬಿಗ್ ಬ್ರೇಕಿಂಗ್ ನ್ಯೂಸ್. ಪಿಎಂ ಕಿಸಾನ್ ಹಣ ಬರದೇ ಇರೋ ರೈತರಿಗೆ ಕೃಷಿ ಇಲಾಖೆಯಿಂದ ಕೊನೆಯ ಗಡುವು ಜಾರಿ. ಈ ತಪ್ಪು ಸರಿಪಡಿಸದಿದ್ದರೆ 2,000 ಹಣ ಶಾಶ್ವತವಾಗಿ ಕಟ್. ಹೌದು ಸ್ನೇಹಿತರೆ, ಯಾವ ತಪ್ಪು ಮತ್ತು ಹೇಗೆ ಸರಿಪಡಿಸಬೇಕೆಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಮತ್ತೊಂದು ಡೆಡ್ಲೈನ್. ಇನ್ನೊಂದು ಕಡೆ ರೇಷನ್ ಕಾರ್ಡ್ ಹೊಂದಿರುವವರಿಗೆ ಆಹಾರ ಇಲಾಖೆಯಿಂದ ಹೊಸ ಆದೇಶ. ಈ ಕೆಲಸ ಮಾಡದಿದ್ದರೆ ನಿಮ್ಮ ಅನ್ನಭಾಗ್ಯದ ಅಕ್ಕಿ ಮತ್ತು ಹಣ ಎರಡೂ ಕೂಡ ಬಂದ್. ಹೌದು, ಯಾವ ಕೆಲಸ, ಏನು, ಸಂಪೂರ್ಣ ಹೇಗೆ ಮಾಡಬೇಕೆಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಸ್ನೇಹಿತರೊಡನೆ ಶೇರ್ ಮಾಡುವುದನ್ನು ಮರೆಯಬೇಡಿ ಸ್ನೇಹಿತರೆ. ಅದೇ ರೀತಿ ಬಾಡಿಗೆದಾರರ ಮನೆಯವರಿಗೂ ಕೂಡ ಬಿಗ್ ರಿಲೀಫ್ ಕೂಡ ಸಿಕ್ಕಿದೆ ಬೆಸ್ಕಾಂ ಕಡೆಯಿಂದ. ಹೌದು ಸ್ನೇಹಿತರೆ, ಪ್ರತಿಯೊಂದು ಮಾಹಿತಿಯ ಸಂಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ. ಹೌದು ಸ್ನೇಹಿತರೆ, ಕೇಂದ್ರ ಸರ್ಕಾರವು ಜೂನ್ ತಿಂಗಳ ಕೊನೆಯಲ್ಲಿ ಪಿಎಂ ಕಿಸಾನ್ ಯೋಜನೆಯ 23ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದರೂ ಕರ್ನಾಟಕದ ಲಕ್ಷಾಂತರ ರೈತರ ಖಾತೆಗೆ ಹಣ 2,000 ರೂಪಾಯಿ ಇನ್ನೂ ಜಮಾವಾಗಿಲ್ಲ. ಇದಕ್ಕೆ ಮುಖ್ಯ ಕಾರಣ ನಿಮ್ಮ ಆಧಾರ್ ಕಾರ್ಡ್, ಬ್ಯಾಂಕ್ ಲಿಂಕ್ ಮತ್ತು ಜಮೀನಿನ ದಾಖಲೆಗಳ ಪರಿಶೀಲನೆ ಬಾಕಿ ಇರುವುದು. ಹೌದು ಸ್ನೇಹಿತರೆ, ಇದೀಗ ಕೃಷಿ ಇಲಾಖೆಯು ಜುಲೈ 15ರ ಕೊನೆಯ ಗಡುವು ನೀಡಿದ್ದು, ಅಷ್ಟರೊಳಗೆ ರೈತರು ತಮ್ಮ KYC ಪ್ರಕ್ರಿಯೆಯನ್ನು ಪೂರ್ಣಗೊಳಿಸದಿದ್ದರೆ ಅವರ ಹೆಸರನ್ನು ಶಾಶ್ವತವಾಗಿ ಡಿಲೀಟ್ ಮಾಡುವ ಎಚ್ಚರಿಕೆಯನ್ನು ಎಚ್ಚರಿಸಿದ್ದಾರೆ. ಹಾಗಾಗಿ ತಕ್ಷಣವೇ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ CSC ಕೇಂದ್ರಕ್ಕೆ ಭೇಟಿ ನೀಡಿ ಇದನ್ನು ಸರಿಪಡಿಸಿಕೊಳ್ಳಿ. ಹೌದು ಸ್ನೇಹಿತರೆ, ಅದೇ ರೀತಿ ಇನ್ನು ಇಂದಿನ ಎರಡನೆಯ ಪ್ರಮುಖ ಸುದ್ದಿ. ನಿಮ್ಮ ರೇಷನ್ ಕಾರ್ಡ್ಗೆ ಸಂಬಂಧಿಸಿದ್ದು ರಾಜ್ಯದ ಎಲ್ಲ BPL ಮತ್ತು ಅಂತ್ಯೋದಯ ರೇಷನ್ ಕಾರ್ಡ್ ಹೊಂದಿರುವ ಗ್ರಾಹಕರು ತಮ್ಮ ಕುಟುಂಬದ ಎಲ್ಲ ಸದಸ್ಯರು ಆಧಾರ್ KYC ಮಾಡಿಸಲು ಆಹಾರ ಇಲಾಖೆ ಈ ತಿಂಗಳು ಕೊನೆಯ ಗಡುವನ್ನು ನೀಡಿದೆ. ಯಾವ ಸದಸ್ಯರು KYC ಮಾಡಿಸುವುದಿಲ್ಲವೋ ಅಂಥವರನ್ನು ಹೆಸರನ್ನು ರೇಷನ್ ಕಾರ್ಡ್ನಿಂದ ಡಿಲೀಟ್ ಮಾಡಲಾಗುವುದು. ಇದರಿಂದ ನಿಮಗೆ ಅನ್ನಭಾಗ್ಯ ಯೋಜನೆಯಡಿ ಸಿಗುವ ಉಚಿತ ಅಕ್ಕಿ ಹಾಗೂ ಅಕ್ಕಿ ಬದಲಿಗೆ ಸಿಗುವ ನಗದು ಹಣ ವರ್ಗಾವಣೆ ಸಂಪೂರ್ಣವಾಗಿ ಕಟ್ ಆಗಲಿದೆ. ಹಾಗಾಗಿ ತಕ್ಷಣವೇ ನಿಮ್ಮ ಹತ್ತಿರದ ನ್ಯಾಯಬೆಲೆ ಅಂಗಡಿಗೆ ಭೇಟಿ ನೀಡಿ ಹೆಬ್ಬೆರಳಿನ ಗುರುತು ನೀಡಿ KYCಯನ್ನು ಕಂಪ್ಲೀಟ್ ಮಾಡಿಕೊಳ್ಳಿ. ಕೊನೆಯದಾಗಿ ಸ್ನೇಹಿತರೆ, ಗೃಹ ಜ್ಯೋತಿ ಯೋಜನೆ ಮನೆ ಮನೆ ಪರಿಶೀಲನೆ ಆರಂಭವಾಗಿದೆ. ಬಾಡಿಗೆ ಮನೆಯಲ್ಲಿ ಇರುವವರಿಗೆ ತಮ್ಮ ಉಚಿತ ಕರೆಂಟ್ ಕಟ್ ಆಗಬಹುದೆಂಬ ಭಾರಿ ಭಯವಿತ್ತು. ಆದರೆ ಬೆಸ್ಕಾಂ ಗ್ರಾಹಕರಿಗೆ ದೊಡ್ಡ ರಿಲೀಫ್ ನೀಡಿದೆ. ಬಾಡಿಗೆದಾರರು ಆಧಾರ ಮಾಹಿತಿ ಅಪ್ಡೇಟ್ ಕುರಿತು ಯಾವುದೇ ಗೊಂದಲ ಅಥವಾ ಆತಂಕ ಪಡಬೇಕಾಗಿಲ್ಲ. ಇಂದು ಕೇವಲ ಫಲಾನುಭವಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿದ್ದರೆ ಸಾಮಾನ್ಯ ಪ್ರಕ್ರಿಯೆವಾಗಿದ್ದು, ಅಗತ್ಯ ದಾಖಲೆ ನೀಡಿ ಸಿಬ್ಬಂದಿಗಳು ಸಹಕರಿಸಿದರೆ ಸಾಕು. ಯಾರ ಉಚಿತ ಕರೆಂಟ್ ಕೂಡ ಕಟ್ ಆಗುವುದಿಲ್ಲ ಎಂಬ ಇಲಾಖೆ ತಿಳಿಸಿದ್ದಾರೆ. ಏನಾದರೂ ಸಮಸ್ಯೆ ಇದ್ದರೆ ಬೆಸ್ಕಾಂ ಸಹಾಯವಾಣಿ 1912 ಅಥವಾ ವಿಶೇಷ ವಾಟ್ಸಪ್ ಸಂಖ್ಯೆಗೆ ಸಂಪರ್ಕಿಸಬಹುದು. ಅದೇ ರೀತಿ ಸ್ನೇಹಿತರೆ, ನೀವು ಇನ್ನೂ ಆದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ನಲ್ಲಿ ನಿಮ್ಮ ಊರಿನ ಹೆಸರನ್ನು ಟೈಪ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.